ಖುಷ್ವಂತ್ ಸಿಂಗ್ರು ನಾ 93-94 ವಯಸ್ಸಿನಲ್ಲೂ ಒಳ್ಳೆ ಚಿಂತನೆ ಇಟ್ಕೊಂಡಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದೇನಪ್ಪ ಅಂತಂದ್ರೆ, ನಾನು ಒಬ್ಬ ಅಂತೇ ಆದ್ನಲ್ಲಪ್ಪ, ನನ್ನ ಜೊತೆಗಾರೆಲ್ಲ ಹೋದರು, ಹೆಂಡತಿ ಮಕ್ಕಳು ಎಲ್ಲ ಎಷ್ಟೋ ಜನ ಹೋಗಿದ್ರು, ಗೆಳೆಯರು ಹೋದರು, ಈಗ ನಾನು ಒಬ್ಬ ಉಳಿದಿದ್ದೀನಿ, ನನಗೂ ಈ ಸಾವು ಬರಲಿ ಅಂತೇಳಿ ಮುಪವಾಸ ಅದು ಕಾಡ್ತಿರ್ತದೆ. ಆದರೂ ಇವರು ಮುಪವಾಸ ಸ್ವಲ್ಪ ತೊಂದರೆನೂ ಆಗಿದೆ, ಇವ್ರಿಗೂ ಹಾಸಿಗೆ ಹಿಡಿದಿದ್ರು ಮಾಡಿದರು. ಮುಪ್ಪಿನ ಪ್ರಭಾವದಿಂದಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವ್ರು ಮಾಡಿದ ಕೆಲಸ ಕಾಯಕ ನಮ್ಮ ಜೊತೆಗಿದ್ದಾವ. ಕೇವಲ ಮಿನಿಸ್ಟರ್ ಅಷ್ಟೇ ಅಲ್ಲ, ಈ ಹೇಳಿದ್ನಲ್ಲ ಆಲ್ರೆಡಿ ಬಸವಣ್ಣವ್ರ ವಿಚಾರಗಳನ್ನ ಮತ್ತು ವೀರಶೈವರ ವಿಚಾರಗಳನ್ನ ಎರಡೂ ಉಳಿಸುವಂಥ ಪ್ರಯತ್ನದ ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥೇಳಿ ಅವರ ಒಂದು ವ್ಯಕ್ತಿತ್ವಕ್ಕೆ ನಮ್ಮನ್ನು ಹೇಳ್ತಾ, ಅವ್ರು ಇವತ್ತು ನಮ್ಮ ಇಲ್ಲ ಅಂದರೂ ಸಹಿತ ಅವ್ರ ವಿಚಾರಧಾರಗಳು ನಮ್ಮ ಜೊತೆಗಿದ್ದಾವ. ಯಾಕಂದ್ರೆ ಬಸವಣ್ಣನ ಮತ್ತು ಅದೇ ಕಾಲಕ್ಕೆ ನಮ್ಮ ಪಂಚಪೀಠಗಳನ್ನ ಒಳಗೊಂಡಂಥ ಒಂದು ವಿಚಾರಧಾರೆಯನ್ನು ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ದಾರೆ. ಆ ವಿಚಾರಗಳು ಉತ್ತಮವಾಗಿದ್ದು ನಿಶ್ಚಿತವಾಗಿದ್ದಾವೆ. ಬಸವಣ್ಣವ್ರ ವಿಚಾರಗಳಂತೂ ಸಮಾಜ ಪರಿವರ್ತನೆಯ ವಿಚಾರಗಳು, ಅವು ನಮ್ಮ ಜೊತೆಗಿದ್ದಾವೆ. ಅದು ಬಿಟ್ಟು ಇವತ್ತು ಖಂಡ್ರೆಯವರು ಹೋಗಿದ್ದಾರೆ. ಅವರ ಚಲನಿದ್ರೆಯಲ್ಲಿ ಅವ್ರು ಬದುಕಿದ ಬದುಕ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ, ಇದು ಇವತ್ತಿನ ಈ ಒಂದು ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಮಾಡಿದಂಥ ಮಾತುಗಳು. H16 ನ್ಯೂಸ್ ಅರ್ಥಾತ್ ಹೆಚ್ಚಿನ ನಮ್ಮ ಸತ್ಯ ಕೈಗಡೆ ವಂದನೆಗಳು.